ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದಲ್ಲಿ 9ನೇ ಸಂಧಿ ಮುಂದುವರಿತಾ ಇದೆ. ಶ್ರೀಕೃಷ್ಣ ತನ್ನ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರ, ಅವರ ಭಾಗವನ್ನು ಅವರಿಗೆ ಕೊಡಿಸೋದಕ್ಕೋಸ್ಕರ ದುರ್ಯೋಧನನ ಆಸ್ಥಾನಕ್ಕೆ ಬಂದಿದ್ದಾನೆ. ದುರ್ಯೋಧನ ಏನೋ ಅಹಂಕಾರದಿಂದ ಆ ಪರಮಾತ್ಮನನ್ನು ಹೀಯಾಳಿಸ್ತಕ್ಕಂಥ ಮಾತುಗಳನ್ನು ಆಡಿದಾಗ, ಆವಾಗ ವಿದುರ ಪರಮಾತ್ಮನನ್ನು ಹೊಗಳ್ತಾನೆ. ಭಗವಂತ ಎಂಥೋನು, ಅಣುರೇಣು ತೃಣಕಾಷ್ಟ ಪರಿಪೂರ್ಣ, ಜಗನ್ನಿಯಾಮಕ, ಆದಿಮಧ್ಯಾಂತರಹಿತ, ಅಚ್ಯುತ, ಅನಂತ ಅಂತ ಎಲ್ಲ ಹೊಗಳಿದಾಗ ಪರಮಾತ್ಮನಿಗೆ ತುಂಬ ಸಂತೋಷ ಆಗಿಬಿಟ್ಟು ಆವಾಗ ಹರಿ ತೋರಿದನು ನಿರುಪಮ ವಿಶ್ವರೂಪವನು ಆ ಮಹಾಸಭೆಗೆ. ಏನು ಬ್ರಹ್ಮಾಂಡವಾಗಿರತಕ್ಕಂಥ ವಿಶ್ವದ ರೂಪನೇ ತಾನು ಅನ್ನತಕ್ಕಂಥ ಒಂದು ರೂಪವನ್ನು ತೋರಿಸ್ತಾ ಇದ್ದಾನಂತೆ. ಕುಮಾರವ್ಯಾಸ ಎಷ್ಟು ಅದ್ಭುತವಾಗಿ ಇದನ್ನು ವರ್ಣಿಸಿದ್ದಾನೆ. ಹಿಂದಿನ ಒಂದು ಸಂಚಿಕೆಯಿಂದ ಇದನ್ನು ಮುಂದುವರಿಸೋದಾದರೆ, ಕಿವಿಗಳಲ್ಲಿ ಕಂಗಳಲ್ಲಿ ನಾಸಾ ವಿವರದಲ್ಲಿ ಹೊಗೆ ಮಸಗಿ ದಳ್ಳುರಿತಿವಿದು ಆಕಾಶವನು ಕವಿದುದು ಕಾಂತಿ ದೆಸೆಗೆ. ಏನು ಕಿವಿ, ಮೂಗು, ಕಣ್ಣು, ಬಾಯಿ ಎಲ್ಲ ಕಡೆನೂ ಸುಮ್ಮನೆ ಬ್ರಹ್ಮಾಂಡವೇ ಅಲ್ಲೋಲ ಕಲ್ಲೋಲ ಆಗೋ ರೀತಿಯಲ್ಲಿ ಬೆಂಕಿ ಬರ್ತಾ ಇದೆಯಂತೆ, ಹೊಗೆ ಬರ್ತಾ ಇದೆಯಂತೆ ಪರಮಾತ್ಮನ ಮುಖಕಮಲದಿಂದ. ರವಿಯ ತಗಡೆನೆ ತಳಿತವಾಯುಧ ನಿವಹ ಸಾಸಿರ ಭುಜದ ಬಹಳತೆ ಅವಗಡಿಸಿ ವೈಕುಂಠನೆಸೆದನು ವಿಶ್ವರೂಪದಲ್ಲಿ. ಪ್ರಪಂಚದ ರೂಪನೇ ನಾನು ಅನ್ನತಕ್ಕಂಥದ್ದನ್ನು ಪರಮಾತ್ಮ ತೋರಿಸ್ತಾ ಇದ್ದನಂತೆ. ಒಳಗೆ ಹೊಳೆದನು, ಬಾಹ್ಯದಲ್ಲಿ ಪ್ರಜ್ವಲಿಸಿದನು, ತಾನಲ್ಲದನ್ಯರ ಬಳಕೆ ಬೇರೊಂದಿಲ್ಲದಂತಿರೆ ಕೂಡೆ ತೋರಿದನು. ಒಳಗೆ ಹೊಳೆದನು, ಒಳಗೂ ಅವನೇ, ಹೊರಗೂ ಅವನೇ, ಎಲ್ಲ ಕಡೆನೂ ಅವನೇ. ಇದೇ ಮಾತೆ ಪ್ರಹ್ಲಾದನನ್ನು ಹಿರಣ್ಯಕಶಿಪು ಕೇಳಿದ್ದು. ಎಲ್ಲಿದನೋ ನಿನ್ನ ನಾರಾಯಣ ಅಂದರೆ ಎಲ್ಲ ಕಡೆಗೂ ಇದ್ದಾನೆ, ಆ ಗೋಡೆಯಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ, ಈ ಕಂಬದಲ್ಲಿದ್ದಾನೆ, ಇದ್ದೇ ಇದ್ದಾನೆ, ನನ್ನಲ್ಲಿದ್ದಾನೆ, ನಿನ್ನಲ್ಲಿದ್ದಾನೆ ಅಂದಾಗ ಒಂದು ಆ ಕಂಬಕ್ಕೆ ವಜ್ರ ಲೋಪಾದಿಯಲ್ಲಿರತಕ್ಕಂಥ ಕಂಬಕ್ಕೆ ಆ ಗದೆಯನ್ನು ತಗೊಂಡು ಧಡ ಅಂತ ಹೊಡೆದ್ರೆ ಏನು ಬ್ರಹ್ಮಾಂಡವಾಗಿರತಕ್ಕಂಥ ನರಸಿಂಹ ರೂಪದಿಂದ ಪರಮಾತ್ಮ ದರ್ಶನವನ್ನು ಕೊಟ್ಟಿದ್ದಾನೆ. ಹಾಗೆ ಒಳಗೆ ಹೊರೆದನು, ಬಾಹ್ಯದಲ್ಲಿ ಪ್ರಜ್ವಲಿಸಿದನು, ತಾನಲ್ಲದನ್ಯರ ಬಳಕೆ ಬೇರೊಂದಿಲ್ಲದಂತಿರೆ ಕೂಡೆ ತೋರಿದನು. ಒಳಗೆ ಬಿಗಿವೆವೋ ಹೊರಗೆ ಬಿಗಿವೋ, ಯಾರು ನೋಡಿದ್ರು ಕೃಷ್ಣ, ಯಾರನ್ನು ಕಟ್ಟಬೇಕೋ ಏನೋ, ಯಾವನನ್ನ ಕೃಷ್ಣ ಅಂತ ಹೋಗಿ ಹಿಡ್ಕೊಂಡ್ರೆ ದುರ್ಯೋಧನ ಅಥವಾ ಬೇರೆ ಅವನ ಕಡೆ ಇರತಕ್ಕಂಥವರು ಕಟ್ಟಬೇಕು ಅಂತ ಹಿಡ್ಕೊಂಡ್ರೆ ಅವನು ಯಾರೋ ಧರ್ಮರಾಜ ಆಗಿರ್ಬೋದು, ಅಥವಾ ಇವನು ಧರ್ಮರಾಜ ಅಲ್ಲ, ಅಲ್ಲಿರ್ತಕ್ಕಂಥ ಒಬ್ಬ ಸೈನಿಕ ಆಗಿರ್ಬೋದು, ಅಥವಾ ಧೃತರಾಷ್ಟ್ರ ಆಗಿರ್ತಾನೆ, ಅಥವಾ
ಅಲ್ಲೇ ಕೃಷ್ಣನ ಕಟ್ಟರಲ್ಲೇ ಅಂದ್ರೆ ಗಾಂಧಾರಿ ಆಗಿರ್ತಾಳೆ. ಹಾಗೆ ಎಲ್ಲಿ ನೋಡಿದ್ರು ಕೃಷ್ಣ, ಎಲ್ಲಿ ನೋಡಿದ್ರು ಕೃಷ್ಣ, ಎಲ್ಲಿ ನೋಡಿದ್ರು ಕೃಷ್ಣ. ಆವಾಗ ಏನು ಮಾಡಿದ್ಬಿಟ್ಟ, ಹುಟ್ಟು ಕುರುಡನಾಗಿರ್ತಕ್ಕಂಥ ಧೃತರಾಷ್ಟ್ರನಿಗೆ ಕಣ್ಣನ್ನು ಕರುಣಿಸಿದಾನೆ ಪರಮಾತ್ಮ. ಮಂಗಳ ಶ್ರೀಮೂರ್ತಿಯನ್ನು ಮನದಣಿಯೇ ತಾನೋಡಿ, ಹುಟ್ಟಿದಾನಿಂದ ಏನೂ ನೋಡದೇ ಇರತಕ್ಕಂಥ ಧೃತರಾಷ್ಟ್ರ ಮೊಟ್ಟ ಮೊದಲನೇದಾಗಿ ಪರಮಾತ್ಮನ ರೂಪವನ್ನು ದರ್ಶನ ಮಾಡಿಬಿಟ್ಟು ಅವನು ಏನು ಹೇಳ್ತಾನೆ ಅಂದರೆ, ಭಗವಂತ ಕಂಗಳಡಗಲಿ ದೇವ ನಿನ್ನಿ ಅಂಗವಟ್ಟವ ಕಂಡು ಬಳಿಕಿ ಕಂಗಳಿತರವ ಕಾಣಲಾಗದು ಕೃಪೆಯ ಮಾಡಿಂದ. ಇಲ್ಲಿಗೆ ಕಣ್ಣುಗಳ ಅಡಿಗೋಗ್ಲಿ ಪರಮಾತ್ಮ. ಏಕೆಂದರೆ ಹುಟ್ಟಿದಾನಿಂದ ನಾನು ಯಾವ ವಸ್ತುವನ್ನು ನೋಡಿಲ್ಲ, ನಿನ್ನನ್ನೇ ನೋಡ್ತಿರೋದು. ಇದೇ ಶಾಶ್ವತವಾಗಿ ನನ್ನ ಕಣ್ಣಿನಲ್ಲಿ ನಿಂತು ಹೋಗುತ್ತೆ. ಅದಕ್ಕೋಸ್ಕರ ಕಂಗಳಡಗಲಿ ದೇವಾ. ಹಾಗೆಯೇ ಕಣ್ಣುಗಳು ಹೋಗಿಬಿಟ್ಟಿದ್ದಾವೆ ಅವನಿಗೆ. ಆ ಭಗವಂತನ ಒಂದು ಸ್ವರೂಪ ಅವನ ಮನಸ್ಸಿನಲ್ಲಿ ಹಾಗೆಯೇ ನೆಲೆ ನಿಂತಿದೆಯಂತೆ. ಹಿಂಗಾಗಿಬಿಟ್ಟಾಗ ಏನಾಯ್ತಪ್ಪ ಅಂದರೆ, ದುರ್ಯೋಧನ ಸಿಟ್ಟು ಬಂದ್ಬಿಡ್ತು. ಏನು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಆಸ್ಥಾನ, ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಿದ್ದಾರೆ? ದುರ್ಯೋಧನನೊಬ್ಬನನ್ನು ಬಿಟ್ಟು ಇನ್ನೆಲ್ಲರಿಗೂ ವಿಶ್ವರೂಪ ಕಾಣಿಸ್ತಾ ಇದೆ. ಯಾಕೆಂದರೆ ಅವನ ಕರ್ಮ ಅದು. ತಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ದೇವ. ಸಾಮಾನ್ಯವಲ್ಲ ಇದು ಬ್ರಹ್ಮ ಬರೆದ ಬರಹ, ನೇಮದಿಂದಲೇ ಎನ್ನ ಹಣೆಯಲ್ಲಿ ಬರೆದುದಕ್ಕೆ ನಾ ಮಾಡಿದ ಕರ್ಮ ಅನ್ನೋ ಹಾಗೆ ಅವನು ಮಹಾಪಾಪಿಯಾದ್ದರಿಂದ ಅವನಿಗೆ ಮಾತ್ರ ಕಾಣಿಸ್ತಿಲ್ಲ, ಇಡೀ ಸಭೆಗೆ ವಿಶ್ವರೂಪ ಕಾಣಿಸ್ತಾ ಇದೆಯಂತೆ. ಇವರು ಹೆದರ್ತಾ ಇರ್ತಕ್ಕಂಥದ್ದನ್ನು ನೋಡಿದ ದುರ್ಯೋಧನ ಹೇಳ್ತಾನಂತೆ, ತಾತ ಹೆದರದಿರು. ತಾತ ಅಂದ್ರಪ್ಪ. ಮುಕುಂದನ ಕೈತವಕ್ಕೆ ಬೆಚ್ಚದಿರು, ಸಂಧಿಯ ಮಾತು ತಾನಿದು ಹೃದಯವೇ ಬೆಸಗೊಳ್ಳಿ ಮುರಹರನ. ಈತನಂತರ್ಯಾಮಿ ಜೀವೌರಾತದಲ್ಲಿ ಜನಜನಿತವಿದು ಜಗವೀತನಾಜ್ಞೆಯೊಳಲೆವುದೆಂದನು ಕೌರವರ ರಾಯ. ಯಾಕಪ್ಪ ಎಲ್ಲ ಹೆದರ್ತೀರಿ? ಇವನ ತಾರಾ ತೆಗಡಿ ವಿದ್ಯೆಗೆ ನೀವೇನು ಮರಳಾಗಬೇಡ್ರಿ. ಯಾಕೆಂದ್ರೆ ಈತನಂತರ್ಯಾಮಿ, ಅಂತರ್ಯಾಮಿ ಪ್ರತಿಯೊಬ್ಬರ ಒಳಗೂ ಇರ್ತಕ್ಕಂಥವನು ಪರಮಾತ್ಮ. ಅವನೇನು ಜ್ಞಾನಿ ಅಂತೀಯ ಅಜ್ಞಾನಿ ಅಂತೀಯ? ಅವನು ಜ್ಞಾನಿನೇ, ನೋಡೋರಿಗೆ ಅಜ್ಞಾನಿ. ಈತನಂತರ್ಯಾಮಿ ಜೀವೌರಾತದಲ್ಲಿ ಜನಜನಿತವಿದು, ಎಲ್ಲರಿಗೂ ಗೊತ್ತು ಈತ ಅಂತರ್ಯಾಮಿ. ಜಗವೀತನಾಜ್ಞೆಯೊಳು ಒಲೆವುದೆಂದನು ಕೌರವರ ರಾಯ. ಹೆಂಗಾಡಿಸಿದ್ರೆ ಹಂಗಾಡುತ್ತಪ್ಪ ಪ್ರಪಂಚ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ. ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ, ಇಲೀಲೆಯು ಬೊಂಬೆಯಾಟವಯ್ಯ. ಈ ಪ್ರಪಂಚ ಪರಮಾತ್ಮ ಆಡಿಸ್ತಾ ಇರತಕ್ಕಂಥ ಬೊಂಬೆಯಾಟ. ಆ ಬೊಂಬೆಯಾಟದಲ್ಲಿ ಆಡಿಸ್ತಕ್ಕಂಥ ಒಂದೇ ತಪ್ಪು ಸರಿ ಇರುತ್ತಾಗಲಿ, ಆಡ್ತಕ್ಕಂಥವ್ರದ್ದೇನು ತಪ್ಪಿರುತ್ತೆ? ಏನು ಇರಲ್ಲ. ಎಲ್ಲ ಪರಮಾತ್ಮನ ಒಂದು ಲೀಲೆಯಿಂದ ತುಂಬಿರತಕ್ಕಂಥದ್ದಪ್ಪ ಇದು ಅಂತ ಹೇಳ್ತಾ ಇದ್ದಾನಂತೆ ದುರ್ಯೋಧನ. ಏನು ಗೊತ್ತೇನಪ್ಪ, ಎನ್ನ ಹೃದಯದೊಳಿರ್ದು ಮುರಿವನು ಗನ್ನದಲ್ಲಿ ಸಂಧಿಯನು. ನನ್ನ ಮನಸ್ಸಿನಲ್ಲಿ ಇದ್ಕೊಂಡು ಸಂಧಿ ಬೇಡ, ಯುದ್ಧನೇ ಬೇಕು, ನಾನು ಭೂಮಿ ಕೊಡಲ್ಲ ಅನಿಸ್ತಾ ಇದ್ದಾನೆ. ರಿಪುಗಳೊಳಿನ್ನು ತನ್ನವರೊಳಿರ್ದಾ ನುಡಿವನಿ ಹದನ. ಪರಮಾತ್ಮ ಕೊಡು ಅಂತ ಇದ್ದಾನೆ. ಪಾಂಡವರನ್ನ ಒಳ ಕೂತ್ಕೊಂಡು ಕುಡಿಸ್ ಪರಮಾತ್ಮ ಅಂತ ಅನಿಸ್ತಾ ಇದ್ದಾನೆ. ನನಗೆ ಕೊಡಬೇಡ ಅಂತ ಹೇಳ್ತಾ ಇದ್ದಾನೆ. ಏನು ಮಾಡ್ಬೇಕು ನಾನು? ಭಿನ್ನನಂತಿರೆ ತೋರಿ ಭಿನ್ನ ನೆನೆಸಿಯ ಮೆರೆವ ತಿಳಿಯಲ ಭಿನ್ನನೈ ಮುರವೈರಿ ನಾವಿನ್ನಂಜಲೇಕೆಂದ. ಭಿನ್ನನೂ ಹೌದು ಇವನು, ಅಭಿನ್ನನೂ ಹೌದು. ನಮ್ಮೊಳಗಡೆ ಸೇರಿಕೊಂಡು ಒಟ್ಟು
ಎಲ್ಲವಕ್ಕೂ ಸಂಬಂಧಪಟ್ಟಿರ್ತಾನೆ, ಯಾವುದಕ್ಕೂ ಸಂಬಂಧಪಟ್ಟಿರಲ್ಲ. ಅದಕ್ಕೋಸ್ಕರ ಇವನನ್ನು ಪರಮಾತ್ಮ ಅಂತ ಕರೀತಾರೆ. ಯಾಕೆಂದ್ರೆ ಅಪ್ಪ, ಹಳಚುವವು ಹಾಹೆಗಳು ಸೂತ್ರವನಲುಗಿದೊಡೆ, ಹಳಚುವವು ಹಾಹೆಗಳು ಸೂತ್ರವನಲುಗಿದೊಡೆ, ತತ್ಪುಣ್ಯ ಪಾಪಾವಳಿಗಳ ಹಾಹೆಗಳಿಗುಂಟೆ ಸೂತ್ರಧರನಿರಲು. ಬೊಂಬೆ ಆಡಿಸ್ತಾ ಇರ್ತಾನೆ, ಆಡಿಸೋಂಥ ತಪ್ಪು ಹೆಚ್ಚು ಕಮ್ಮಿ ಆಗಲಿ ಸೂತ್ರ ಅವನ ಕೈ ಹೇಗಿರುತ್ತೆ. ಅವನು ಹೆಂಗೆ ಆಡಿಸೋ ಅಂದರೆ ಹಂಗೆ ಆಡತ್ತೆ ಬೊಂಬೆ, ಹೆಂಗೆ ಆಡಿಸಿದ್ರೆ ಹಂಗೆ ಆಡುತ್ತೆ. ಬೊಂಬೆದೇನು ತಪ್ಪಿಲ್ಲಲ್ಲ, ಆಡಿಸೋಂದೇ ತಪ್ಪು. ಅದಕ್ಕೆ ಅವನು ಸೂತ್ರಧಾರ, ನಾವು ಪಾತ್ರಧಾರಿಗಳು. ಅವನು ಹೆಂಗೆ ಹೇಳಿದ್ರೆ ಹಂಗೆ ನಾವು ಮಾಡಬೇಕು. ಕೊಲ್ಲುವನನ್ಯರಿಂದವೇ ಕೊಲಿಸುವನು. ಅವನೇ ಕೆಲವರನ್ನು ಕೊಲ್ತಾನೆ, ಕೆಲವರನ್ನ ಬೇರೆಯವರಿಂದ ಕೊಲಿಸ್ತಾನೆ. ಕಮಲಾಕ್ಷನಲ್ಲದೆ ಉಳಿದ ಜೀವವು ರಾತಕಿ ಸ್ವಾತಂತ್ರ್ಯವಿಲ್ಲಿಂದ. ಕೊಲ್ಲೋದು, ಕೊಲಿಸೋದು, ಉದ್ಧಾರ ಮಾಡೋದು, ಇದು ಮಾಡೋದು ಅಂದರೆ ಅವನಿಗೆ ಏನು ಬೇಕೋ ಒಬ್ಬ ವ್ಯಕ್ತಿಗೆ ಒದಗಿಸ್ತಕ್ಕಂಥದ್ದು, ಸಿಗಿಸ್ತಕ್ಕಂಥದ್ದು, ಸಿಗಿಸದೇ ಇರತಕ್ಕಂಥದ್ದು ಎಲ್ಲವೂ ಕೂಡ ಆ ಪರಮಾತ್ಮನ ಕೈಯಲ್ಲಿರ್ತಕ್ಕಂಥವು. ಅವನೊಬ್ಬನೇ ಸ್ವತಂತ್ರ ಪಡೆದಿರ್ತಕ್ಕಂಥವನು, ನಾವೆಲ್ಲ ಅತಂತ್ರರು. ಇಳಿದನವನಿಗೆ ದಾರುಣಿಯ ಹೊಳೆಗಳಿಯಲೋಸುಗ. ಅವನು ಭೂಮಿಗೆ ಯಾಕೆ ಬಂದಿದ್ದಾನೆ ಗೊತ್ತೇನಪ್ಪ? ದಾರುಣಿಯ ಹೊರೆ ಇಳಿಸಲೋಸುಗ, ಇಳಿಯಲೋಸುಗ. ಭೂಮಿ ಭಾರವನ್ನು ಇಳಿಸೋದಕ್ಕೆ ಅವನು ಬಂದಿದ್ದಾನೆ. ಇಳಿದನವನಿಗೆ ದಾರುಣಿಯ ಹೊರೆಗೆಳೆಯಲೋಸುಗ. ಹೊರೆಗೆಳೆಯಕ್ಕೆ ಬಂದಿದ್ದಾನೆ ದಾರುಣಿ ಭೂಮಿಗೆ, ಭೂಮಿಯ ಒಂದು ಭಾರವನ್ನು. ನಮ್ಮೊಳಗೊಳಗೆ ವೈರವ ಬಿತ್ತಿ ಬರಿಗೈವನು ಮಹಾಬಲವ. ನಮಗೂ ಅವ್ರಿಗೂ ತಂಟೆ ಇಟ್ಟು ಪಕ್ಕದಾಗ ನಿಂತ್ಕೊಂಡು ತಮಾಷೆ ನೋಡಿ ಕೊನೆಗೆಲ್ಲರನ್ನು ನಿರ್ನಾಮ ಮಾಡ್ತಾನಪ್ಪ. ಛಲಕೆ ಮಣಿಯದೆ ರಾವಣಾಳಿಗಳು ಅಳಿದರಿದಲ ಕೀರ್ತಿ. ಹಿಂದೆಲ್ಲ ರಾವಣಾಸುರ ಅವರೆಲ್ಲ ಇದ್ರಲ್ಲ, ಅವ್ರು ಛಲಕ್ಕೆ ಮಣಿಲಿಲ್ಲ, ಆದ್ದರಿಂದ ಹೋದರು. ಯಾಕೆ ನಾನು ಹೇಳ್ತೀನಿ ಅಂದರೆ, ಕಾಯವಿದು ಅಳಿಯುವುದು, ಅಗ್ಗದ ಕೀರ್ತಿ ಉಳಿಯುವುದು ಅಂಜಲೇಕೆಂದ. ಅವರೆಲ್ಲ ಛಲವನ್ನೇ ಹಿಡ್ಕೊಂಡು ಬಹಳ ಪ್ರಖ್ಯಾತರಾದರು. ನಾನು ಕೂಡ ಛಲ ನನಗೆ ಬೇಕು, ನಾನು ಇದೇ ನಡಿಬೇಕು ಅಂತೀನಿ, ಅದೇ ನಡಿಬೇಕು. ಯಾಕೆಂದರೆ ಅದು ನನ್ನ ಗುಣ, ಏನು ಮಾಡೋಕ್ಕಾಗಲ್ಲ. ಹಂಗಾಗಿಬಿಟ್ಟು ಅವರು ಮತ್ತೆ ಇವತ್ತು ಯಾಕೆ ಶಾಶ್ವತವಾಗಿ ಅವ್ರ ಹೆಸರಿದೆ ರಾವಣ ಇವ್ರದೆಲ್ಲ. ಹಂಗೆ ನಾಳೆ ಬೆಳಿಗ್ಗೆ ಶರೀರ ಹೋಗುತ್ತಪ್ಪ, ಆದರೆ ಕೀರ್ತಿ ಹೋಗಲ್ಲ, ಅದು ನನಗೆ ಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡ್ರಿ. ನಾವು ಸಂಧಿಯನೊಲಿವೆವು ಎಮ್ಮಯ ಭಾವದಲ್ಲಿ ಹುಳುಕಿಲ್ಲ, ಸಂಪ್ರತಿ ದೇವನಭಿಮತವಲ್ಲ ಬಲ್ಲೆನು ಮುರಹರನ ಬರವ. ನಾವು ಸಂಧಿಯನೊಲಿವೆವು. ನಾನು ಒಪ್ತೀನಪ್ಪ, ನನಗೂ ಸಂಧಿ ಬೇಕು ಅಂತೀನಿ. ಪಾಂಡವ್ರ ಭಾಗವನ್ನು ಪಾಂಡವ್ರಿಗೆ ಕೊಡಬೇಕು ಅಂತ ನನಗೂ ಇದೆ. ಆದರೆ ಆ ಮನಸ್ಸು ಅವನು ನನಗೆ ಕೊಡ್ತಿಲ್ಲಲ್ಲ. ಸಂಪ್ರತಿ ದೇವನ ಅಭಿಮತವಲ್ಲ. ಮೊದಲು ಅವನಿಗೆ ಸಂಧಿ ಬೇಕಾ ಕೇಳ್ರಿ. ಅವನಿಗೆ ಯುದ್ಧ ಆಗದೇ ಬೇಕು, ಅದಕ್ಕೋಸ್ಕರ ಅವನಿಗೆ ಹೆಂಗೆ ಬೇಕು ಹಂಗೆ ಮಾಡ್ತಾ ಇದ್ದಾನೆ. ಬಲ್ಲೆನು ಮುರಹರನ ಬರ. ಅವನು ಯಾಕೆ ಬಂದಿದ್ದಾನೆ ಅಂತ ನನಗೆ ಗೊತ್ತು, ನಿಮಗೇನು ಗೊತ್ತಪ್ಪ? ನೀವು ಮೇಗರೆಯ ಅರಿತದವರು, ನಿಮಗೆ ಬರೀ ಮೇಲಿಂದ ಗೊತ್ತಷ್ಟೇ, ನನಗೆ ಅವನ ಒಳಗಿಂದೆಲ್ಲ ಗೊತ್ತು. ನೀವು ಮೇಗರೆ ಅರಿತದವರು, ಈ ರಾವಣಾರಿಯ ಬಗೆಯ ಬಲ್ಲೆನು, ಸಾವೆ ನೀತನ ಕೈಯ ಬಾಯಲಿ ಭೀತಿ ಬೇಡೆಂದ. ಇವನು ಕೈ ಬಾಯಿಗೆ ಬಿದ್ದು ಹೊಡೆದಾಡಿ ಸತ್ರೆ ಕಣಪ್ಪ ಮೋಕ್ಷ, ಅದು ನನಗೆ ಗೊತ್ತು, ನಿಮಗೇನು ಗೊತ್ತು? ಇವನ ಹತ್ರ ಹೊಡೆದಾಡಿ ಸಾಯ ತನಕ ಬಿಡಲ್ಲ ನಾನು, ನನಗೆ ಛಲನೇ ಬೇಕು. ನೋಡಪ್ಪ, ಒಂದೇ ಒಂದು ಮಾತು ಹೇಳ್ತೀನಿ ನಾನು, ಕೊನೆ ಮಾತು. ಮಣಿದು ಬದುಕುವನಲ್ಲ, ಒಬ್ಬನಿಗೆ ಯಾವತ್ತೂ ನನ್ನ ಜೀವನದಾಗೆ ಶರಣಾಗಲ್ಲ. ಹಾಗೆ ಎಲ್ಲಿ ಸೆಣಸಿ ಬಿಡುವವನಲ್ಲ, ಯಾವನ ನನ್ನ ಶತ್ರುಗಳೋ ಅವನ ಹತ್ರ ಹೊಡೆದಾಡಿ ಇಲ್ಲ ನಾನು ಸಾಯಬೇಕು, ಇಲ್ಲ ಅವನು ಸಾಯಬೇಕು. ದಿಟಧಾರುಣಿಯ ಸಿರಿಗಳುಪುವುದು ಅಳುಪುವುದಲ್ಲ, ಅಳುಪುವನಲ್ಲ ಅಳುಕಿಲ್ಲ ಕಾಯದಲ್ಲಿ. ದಿಟಧಾರುಣಿಯ ಸಿರಿಗೆ ಅಳುಪುವವನಲ್ಲ. ನನಗಿನ್ನ ಐಶ್ವರ್ಯ ಭೂಮಿ ಬೇಕಾ? ನನಗೆ ಬೇಡ. ಆದರೆ ನನಗೆ ಬೇಕಾಗಿರೋ ಶತ್ರುತ್ವ, ನನಗೆ ಬೇಕಾಗಿರೋ ಛಲ.
ಅಳುಕಿಲ್ಲ ಕಾಯ್ದು ನಾನು ಯಾವ್ಯಾವ ಹರಿಹರ ಬ್ರಹ್ಮಾದಿಗಳಿಗೆ ಎದುರಲ್ಲ. ರಣ ಮಹೋತ್ಸವವೇ ಎನ್ನ ಮತ. ಯುದ್ಧ ಅಂದ್ರೆ ನನಗೆ ಬಹಳ ಇಷ್ಟ. ಅದೇ ನನ್ನ ಪಂಥ, ಅದೇ ನನ್ನ ದಾರಿ. ಕೈ ದಣಿಯ ಹೊಯ್ದಾಡುವೆ, ನನಗೆ ಎಷ್ಟು ಶಕ್ತಿ ಇದ್ರೆ ಅಲ್ಲಿ ತನಕ ಹೊಡೆದಾಡ್ತೀನಿ, ಬಿಡಲ್ಲ. ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲೆಂದ. ಪರಮಾತ್ಮನ ಕೆಣಕಿ ಅವನ ಕೆಳಗೆ ಮೇಲೆ ಬಿದ್ದು ಹೋರಾಡಿ ಸತ್ರೆ ಅವನಿಗೆ ಮೋಕ್ಷ ಅಂತ ನಾನು ತಿಳ್ಕೊಂಡಿದ್ದೀನಪ್ಪ. ನೀವು ಏನಾದರೂ ತಿಳ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ. ಇನ್ನು 1,00,000 ಜನ ಹೇಳಿದ್ರು ನಾನು ಆ ಮಾತು ಕೇಳಲ್ಲ. ಏನು ಛಲ, ಏನು ಸಾಮಾನ್ಯನ. ಒಬ್ಬ ದುರ್ಯೋಧನ ಮಾತ್ರ ಈ ಛಲದ ಮಾತನ್ನು ಹೇಳೋದಕ್ಕೆ ಸಾಧ್ಯ. ಇನ್ನು ಯಾವ್ಯಾವ್ಯಾವ್ಯಾವ್ಯಾನಿಗೂ ಸಾಧ್ಯ ಇಲ್ಲ. ಮಹಾಭಾರತದಲ್ಲಿ ಪ್ರತಿಯೊಂದು ಪಾತ್ರವನ್ನು ಕೂಡ ಪುಣ್ಯಾತ್ಮನಾಗಿರತಕ್ಕಂತಹ ಕುಮಾರವ್ಯಾಸ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ವರ್ಣನೆ ಮಾಡಿದ್ದಾನೆ. ಎಂಥೆಂಥ ಧರ್ಮರಾಜನ ಪಾತ್ರ ಆತಂದೆ, ಅರ್ಜುನನ ಪಾತ್ರ ಅರ್ಜುನಂದೇ, ನಕುಲು ಒಂದೇ, ಸಹದೇವಂದೇ, ಭೀಮಂದೇ. ಈ ಕಡೆ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಅವರವರ ಪಾತ್ರ ಬಂದಾಗ ಸುಮ್ಮನೆ ಗಡಗುಟ್ಟಿಸಿಬಿಟ್ಟಿದ್ದಾನೆ ಕುಮಾರವ್ಯಾಸ. ಮಿಂಚಿಸಿಬಿಟ್ಟಿದ್ದಾನೆ, ಹೊಳೆಸಿಬಿಟ್ಟಿದ್ದಾನೆ. ಅದಕ್ಕೆ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು. ಸುಮ್ಮನೆ ಮೈಯೆಲ್ಲ ಹಾಗೆ ಕೂದಲೆಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾವಂತ. ಅಂಥ ಒಂದು ಅದ್ಭುತವಾಗಿರತಕ್ಕಂಥ ಕನ್ನಡವನ್ನು ಉಪಯೋಗಿಸಿರತಕ್ಕಂಥ, ಕನ್ನಡ ಭಾಷೆಯಲ್ಲಿ ಆ ಮಹಾಕಾವ್ಯವನ್ನು, ವೇದವ್ಯಾಸ ಮಹರ್ಷಿಗಳು ಬರೆದಿರತಕ್ಕಂಥ ಸಂಸ್ಕೃತದ ಕಾವ್ಯವನ್ನು ಯಥಾವತ್ತಾಗಿ ಕನ್ನಡಕ್ಕೆ ಇಳಿಸಿರ್ತಕ್ಕಂಥ ಕುಮಾರವ್ಯಾಸನಿಗೆ ಕುಮಾರವ್ಯಾಸನೇ ಸಾಟಿ. ಅದಕ್ಕೆ ಅವನು ಏನು ಹೇಳ್ತಾನೆ ಅಂದರೆ, ತಿಳಿಯೇ ಹೇಳುವೆ ಕೃಷ್ಣ ಕಥೆಯನ್ನು. ಇದು ಕೃಷ್ಣ ಕಥೆ. ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿ, 5ನೇ ವೇದ. ಕೃಷ್ಣ ಮೆಚ್ಚಲಿಕ್ಕೆ ಹೇಳ್ತೀನಿ ನಾನು. ಹಲವು ಜನ್ಮದ ಪಾಪ ರಾಶಿಯ ತೊಳೆವ ಜಲವಿದು. ಶ್ರೀಮದ್ ಆಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ಇದು 5ನೇ ವೇದ. ನಾವೇನು 4 ವೇದ ಅಂತೀವಿ, ಋಗ್ಗು, ಯಜು, ಸಾಮ, ಅಥರ್ವಣ ಅಂತ. ಇದು 5ನೇ ವೇದ. ಅವನೇನು ಹೇಳಿದನು ಗೊತ್ತಾ? ವೀರನಾರಾಯಣನ ಕವಿಲಿಪಿಕಾರ ಕುವರವ್ಯಾಸ ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು. ಚಾರು ಕವಿತೆಯ ಬಳಕೆಯಲ್ಲ, ವಿಚಾರಿಸುವಡಳವೇ ಅಲ್ಲ. ಚಿತ್ತವದಾರು ಹೋ ಸರ್ವಜ್ಞರಾದರು ಸಲುಗೆ ಭಿನ್ನಪವ. ತಿಳಿಯ ಹೇಳ. ಇದು ಯಾವುದು? ವೀರನಾರಾಯಣನೇ ಕವಿ ನಾನಲ್ಲ, ಅವನು ವೀರನಾರಾಯಣ ಪರಮಾತ್ಮ. ಲಿಪಿಕಾರ ನಾನು ಸುಮ್ಮನೆ ಇರ್ಬೋದಷ್ಟೇ. ಅದಕ್ಕೆ ಆ ಗುರು ಕಾರುಣ್ಯ ಆದರೆ, ಪರಮಾತ್ಮನ ಒಂದು ಅನುಗ್ರಹ ಆದರೆ, ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾವ ಮಟ್ಟಕ್ಕೆ ಬೇಕಾದರೂ, ಯಾವ ಟೈಮಿಗೆ ಬೇಕಾದರೂ ಬದಲಾವಣೆ ಆಗ್ಬೋದು. ಅದನ್ನೇ ನಾವು ಪರಮಾತ್ಮನನ್ನು ಕೇಳ್ಕೋಬೇಕು. ಅನಾಯಾಸೇನ ಮರಣಂ ವಿನಾದೈನ್ಯೇನ ಜೀವನಂ. ಅನಾಯಾಸವಾಗಿರ್ತಕ್ಕಂಥ ಮರಣ ಕೊಡು ಪರಮಾತ್ಮ. ಕಷ್ಟ ಇಲ್ಲದೆ ಸಾಯ್ತಕ್ಕಂಥ ಒಂದು ವರ ಕೊಡಪ್ಪ. ವಿನಾದೈನ್ಯೇನ ಜೀವನ. ಇನ್ನೊಬ್ಬರನ್ನ ದೇಹಿ ಅಂತ ಬೇಡಿ ನಾವು ಬದುಕ್ತಕ್ಕಂಥ ಒಂದು ಪರಿಸ್ಥಿತಿ ಬರಬಾರ್ದು. ಆ ರೀತಿಯಲ್ಲಿ ನನಗೆ ಅದಕ್ಕೆ ಕರುಣಿಸೋ ರಂಗ ಕರುಣಿಸೋ, ಇರುಳು ಹಗಲು ನಿನ್ನ ಸ್ಮರಣೆ ಮರೆಯದಂತೆ, ಮರಣ ಕಾಲದಿ ನಿನ್ನ ಸ್ಮರಣೆ ಒದಗುವಂತೆ. ಕರುಣಿಸೋ ರಂಗ ಕರುಣಿಸೋ, ಕರುಣಿಸೋ ಕರುಣಿಸೋ ಅಂತ ದಾಸವರೇಣ್ಯರಾಗಿರ್ತಕ್ಕಂಥ ಪುರಂದರದಾಸರು ಕೇಳಿದರೆ ಅನ್ನೋದಕ್ಕೆ ಅದನ್ನು ಹೇಳ್ತಿದ್ದಾನೆ ಇವನು. ಮಡಿದು ಬದುಕುವನಲ್ಲ ಹಗೆಯಲ್ಲಿ ಸೆಣಸಿ ಬಿಡುವವನಲ್ಲ, ದಿಟದಾರುಣಿಯ ಸಿರಿಗಳು ಪೂವನಲ್ಲ, ಅಳುಕಿಲ್ಲ ಕಾಯದಲ್ಲಿ ರಣ ಮಹೋತ್ಸವವೆಮ್ಮ ಮತ. ಕೈದಣಿಯ ಹೊಯ್ದಾಡುವೆನು ಕೃಷ್ಣನ ಕೆಣಕಿದಲ್ಲದೆ ವಹಿಲದಲ್ಲಿ ಕೈವಲ್ಯವಿಲ್ಲೆಂದ, ವಹಿಲದಲ್ಲಿ ಕೈವಲ್ಯವಿಲ್ಲೆಂದ. ಅದಕ್ಕೆ ಅಪ್ಪ ಪರಮಾತ್ಮನ ಹತ್ತಿರ ಜಟ್ಟಾಪಟಿ ಹಿಡಿದು ನಾನು ಗೆಲ್ತೀನೋ ಸೋಲ್ತೀನೋ ಅದು 2ನೇ ಮಾತು. ಅದು ಕೂಡ ಅವನಿಚ್ಛೆನೆ. ಇಡೀ ಬ್ರಹ್ಮಾಂಡವನ್ನು ಆಡಿಸ್ತಕ್ಕಂಥ ಒಂದು ಆಟ ಅಂತ ನಾವೆಲ್ಲ ತಿಳ್ಕೊಂಡು ಆಟ ಆಡಬೇಕಪ್ಪ. ಸುಮ್ಮನೆ ನೀವೇನೋ ಪ್ರಾಪಂಚಿಕವಾಗಿ ಯೋಚನೆ ಮಾಡ್ತೀರಿ ಅಂದಾಗ ಎನಲು ನಸುನಗುತ ಅಸುರರಿಪು ಮುನ್ನಿನ ಮನುಷ್ಯಾಕಾರವನ್ನು ಮಗುಳ ಅನುಕರಿಸಿ ಧೃತರಾಷ್ಟ್ರ ಭೀಷ್ಮರಿಗೆಂದ ನೀ ಹದನ. ಆವಾಗ ಪರಮಾತ್ಮ
ಮನಸ್ಸಿನಲ್ಲೇ ನಕ್ಕಂತ ಎನ್ನಲು ನಸುನಕುತ ಅಸುರರಿಪು ಮುನ್ನಿನ ಮನುಷ್ಯಾಕಾರವನು ಮಗುಳನು ಕರಿಸಿ. ಈ ದುರ್ಯೋಧನ ಈ ಮಾತಂದಾಗ ಅವನು ವಿಶ್ವರೂಪವನ್ನು ತೋರಿಸ್ತಾ ಇದ್ನಲ್ಲ, ಹಾಗೆಯೇ ಅವನು ಮುನ್ನಿನ ಮನುಷ್ಯಾಕಾರಕ್ಕೆ ಬರ್ತಾನೆ. ಧೃತರಾಷ್ಟ್ರ ಭೀಷ್ಮಂಗೆಂದ ನೀ ಹದನ ಹೇಳ್ತಾನಂತೆ ಧೃತರಾಷ್ಟ್ರ ಭೀಷ್ಮರಿಗೆ. ಕನಸುಯೋಧನ ಪಾಂಡುವಿನ ಸಂದ ನಂದನರುಳಾದ ವಿವಾದ ನಮಗೆ ಕೆನುತ ರಾಜಾಲಯವ ಅಸುರಧ್ವಂಸಿ ಹೊರವಂಟ. ಅಪ್ಪ ಭೀಷ್ಮ ದ್ರೋಣಾಚಾರ್ಯರಲ್ಲಿರ್ತಾರೆ. ಆಚಾರ್ಯ ಪಾಂಡವರಿಗೂ ಕೌರವರಿಗೂ ಇದ್ದಿದ್ದೆ ಮೊದಲಿನಿಂದ. ಆ ಕಡೆ ಧರ್ಮರಾಜ ಅವರು, ಈ ಕಡೆ ದುರ್ಯೋಧನ ಅವರು. ಅವ್ರು ಏನಾದರೂ ಮಾಡ್ಕೊಳ್ಳ, ಅವರು ವಿವಾದ ತಗೊಂಡು ನಾನೇನು ಮಾಡಲಿ ಮಾರಾಯ, ನಂದೇ ಹಾಸ್ಕೊಂಡು ಒದ್ಕೊಂಬಂಗದೆ ಅಂದ್ಕೊಂಡು ರಾಜಾಲಯದಿಂದ ಹೊರವಂಟನಂತೆ. ನೋಡ್ರಿ, ಅದಕ್ಕೆ ಇದ್ದು ಇರದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಪರಮಾತ್ಮಂದು. ಇಷ್ಟೊತ್ತು ಇದ್ದ, ಇವಾಗಿಲ್ಲ, ಇನ್ನು ಸ್ವಲ್ಪ ಇಲ್ಲ, ಇದ್ದೇ ಇದ್ದಾನೆ. ಹಂಗೆ ಅವನು ತನ್ನ ಒಂದು ಆಟವನ್ನು ಆಡ್ತಿದ್ದಾನಂತೆ ಪರಮಾತ್ಮ. ಬಂದು ವಿದುರನ ಮನೆಗೆ ದೇವ ಮುಕುಂದ ಕುಂತಿಯ ಕರೆದು, ನೇರವಾಗಿ ವಿದುರನ ಮನೆಗೆ ಬಂದಿದ್ದಾನೆ. ಅವ ಕುಂತಿದೇವಿನ ಕರೆದು, ಅಮ್ಮ ನಿನ್ನಯ ಕಂದರೈವರ ಮೇಲೆ ಕೌರವ ನೃಪನ ಕದಿರಿದು. 5 ಜನ ಮಕ್ಕಳ ಮೇಲೆ ದುರ್ಯೋಧನನ ಒಂದು ಕೋಪ ಇದೆಯಮ್ಮ, ಬಹಳ ಇದೆ ಸಿಟ್ಟು ಅವ್ರ ಮೇಲೆ. ಇಂದು ಮುರಿದುದು ಸಂಧಿ ಮುರಿತಮ್ಮ, ನಿನ್ನಯ ಕಂದ ಕರ್ಣನ ಬೇಡಿಕೊಳ್ಳು. ನಿನ್ನ ಮಗ ಇನ್ನೊಬ್ಬನಿದಾನಮ್ಮ, ನಿನಗೆ ಗೊತ್ತಿಲ್ಲ. ಅವನೇ ಮಹಾಪರಾಕ್ರಮಿಯಾಗಿರ್ತಕ್ಕಂಥ ಕರ್ಣ, ಮಹಾಪ್ರಚಂಡನಾಗಿರ್ತಕ್ಕಂಥ ಕರ್ಣ. ನೀನು ಅವನನ್ನು ನೋಡಬೇಕು, ಬೇಡಿಕೊಳ್ಳು ನೀನೆಂದು ನೇಮಿಸಿ ಮರಳಿದನು ಮುರವೈರಿ ಹರುಷದಲ್ಲಿ. ಆಯಮ್ಗೆ ಹೇಳಿದನಂತೆ, ನೋಡಮ್ಮ, ನಾಳೆ ಹೊತ್ತು ಮುಳುಗತಕ್ಕಂತಹ ಸಂದರ್ಭದಲ್ಲಿ ಆ ಗಂಗಾ ನದಿ ತೀರಕ್ಕೆ ನೀನು ಬಾ, ನಾನು ಅವನನ್ನು ಕಳಿಸ್ತೀನಿ, ಅಲ್ಲಿಗೆ ಬಾ ಅಂತ ಹೇಳ್ತೀನಿ. ಆವಾಗ ನೀನು ಅವನನ್ನು ಒಂದು ವರವನ್ನು ಕೇಳಬೇಕು. ಯುದ್ಧರಂಗದಲ್ಲಿ ತೊಟ್ಟ ಬಾಣವನ್ನು ತುಡಬೇಡ, ಫಸ್ಟ್ ಮೊದಲು ನೀನು ಕರಿ ಅವನನ್ನು, ಪಾಂಡವರ ಕಡೆ ಬಾರಪ್ಪ ಅಂತ ಕರಿ. ಅವನೊಪ್ಪಲ್ಲ. ಆವಾಗ ನೀನೊಂದು ವರವನ್ನು ಬೇಡು. ಅಪ್ಪ, ನೀನು ಮುಂದೆ ಕುರುಕ್ಷೇತ್ರ ಯುದ್ಧ ಆದರೆ ನನ್ನ ಮಕ್ಕಳನ್ನು ಉಳಿಸೋದಕ್ಕೊಂದು ಮಾತನ್ನು ಕೊಡಬೇಕಪ್ಪ, ಹೇಳಮ್ಮ ಅಂತ ಕೇಳ್ತಾನೆ. ಯುದ್ಧರಂಗದಲ್ಲಿ ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡ, ಒಂದು ಸಾರಿ ಗುರಿ ಇಟ್ಟು ಮೇಲೆ ತಪ್ಪಬೇಡ, ಇಟ್ಟ ಗುರಿಯನ್ನು ತಪ್ಪಬೇಡ ಅಂತ ಹೇಳಿ ಮಾತು ತಗ, ಆಮೇಲೆ ನೋಡ್ಕೊಂಬೋಣ ಅಂತ ಹೇಳಿಕೊಟ್ಟು, ವಿದುರ ಭಾರದ್ವಾಜ ಗೌತಮ ನದಿಯ ಮಗ ಧೃತರಾಷ್ಟ್ರನಾಥನ ಸುದತಿ ಕರ್ಣ ವಿಕರ್ಣ ಶಲ್ಯ ಸುಬಾಹು ಗುರುಸುತರು ಮದನದುತ್ಸವದಡಗಿ ಕೃಷ್ಣನ ಪದವನೋಲೈಸುತ್ತವರೇ ಕರುಣದಲ್ಲಿ ಮುರಹರನು ಅವರನು ಉಚಿತೋಕ್ತಿ ಹೇಳಿ ಬೀಳ್ಕೊಟ್ಟ. ಎಲ್ಲ ಪಾಪ ವಿದುರ, ಭಾರದ್ವಾಜ, ದ್ರೋಣಾಚಾರ್ಯರು, ಆಮೇಲೆ ಗೌತಮ ಋಷಿಗಳು, ಭೀಷ್ಮಾಚಾರ್ಯರು, ಧೃತರಾಷ್ಟ್ರ, ಇವರೆಲ್ಲ ಪಾಪ ಕರ್ಣ ವಿಕರ್ಣ ಎಲ್ಲ ಹಿಂದೆ ಬಂದರು. ಆವಾಗ ಅವರಿಗೆಲ್ಲ ಹೇಳಿಬಿಟ್ಟು ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಬೀಳ್ಕೊಟ್ಟು, ನಯದೊಳೇಕಾಂತದಲ್ಲಿ ಸೆಲೆತೋರಿಯೇ ನುಡಿಯುವುದು ಅವನಾಶೆಯನು ನೀವು ಬಯಸಲಾಗದು ಹಿತವನೇ ಮಾಡುವುದು ಕುರುಕುಲಕ್ಕೆ. ಅಲ್ಲಿಗೂ ಅವರಿಗೆಲ್ಲ ಹೇಳ್ತಾನಂತೆ, ನೋಡಪ್ಪ, ಏನೋ ಹಿಂಗಾಗಿದೆ ಅಂತೇಳಿ ನಾನು ಏನೋ ಅಂದ್ಕೊಬಲ್ಲ, ನೀವು ಏನೋ ಅಂದ್ಕೋಬೇಡ್ರಿ. ಆದರೆ ಒಂದು ಮಾತು ಭೀಷ್ಮಾಚಾರ್ಯ ಅವ್ರಿಗೆಲ್ಲ ಹೇಳ್ತಾರೆ, ಇನ್ನಾದರೂ ಕೂಡ ಇನ್ನೂ ಒಂದು ಕೆಲವು ಮಾತು ದುರ್ಯೋಧನನಿಗೆ ಹೇಳ್ರಿ ಅಪ್ಪ, ಸ್ವಲ್ಪ ಯೋಚನೆ ಮಾಡು, ಪಾಂಡವರ ಭಾಗವನ್ನು ಪಾಂಡವರಿಗೆ ಕೊಡು ಅಂತ ಹೇಳಿಬಿಟ್ಟು ಅವನನ್ನು ಸ್ವಲ್ಪ ಒಪ್ಪಿಸ್ರಿ ಅಂತ ಅವರಿಗೆಲ್ಲ ಹೇಳಿ, ನಿಯತವಿದು ಪಾಂಡವರೊಡನೆ ಸಂಧಿಯ ಸರಸ ಸಮರಾಂಗ ಈ ಅನ್ವಯಕ್ಕೆ ನಿರ್ಣಯ ಎಂದು ನೀವಾತಂಗೆ ಹೇಳುವುದು. ಹೇಳಿದ ಮಾತು ಕೇಳದೆ ಇದ್ದರೆ ಯುದ್ಧನೇ ಗ್ಯಾರಂಟಿ ಅಂತ ಹೇಳ್ರಿ. ಇನ್ನೇನು ಮಾಡೋಕ್ಕಾಗ್ತದೆ? ಬೇಡ ಅಂದರೆ ಅವನು ಕೇಳಲ್ಲ. ಮೊದಲು ಒಳ್ಳೆ ಮಾತನಾಗ ಹೇಳ್ರಿ, ಸಂಧಾನ ಮಾಡ್ಕೆ ಅಂತ. ಬೇಡ ಅಂದರೆ ಯುದ್ಧ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಆ ಮಾತು ಹೇಳ್ರಿ ಅಂತ ಹೇಳಿ ಹೊರಟ. ಎಂದು ಗಾಂಗೇಯಾದಿಗಳನ್ನು ಅರವಿಂದನಾಭನು ಬೀಳುಕೊಟ್ಟನು. ಪರಮಾತ್ಮ ಆ ಭೀಷ್ಮ ದ್ರೋಣ ಇವ್ರನ್ನೆಲ್ಲ ಬೀಳ್ಕೊಟ್ಟಿದ್ದಾನೆ. ನಿಂದು ತಾರವಿಸುತನ ಕರೆದನು ರಥದ ಹೊರೆಗಾಗಿ. ಕರ್ಣ ಪಕ್ಕದಾಗಿದ್ದ ಕರ್ಣ ಸ್ವಾಮಿ ಅಂತ ನಮಸ್ಕಾರ ಮಾಡಿದ. ಬಾರಯ್ಯ, ನನ್ನನ್ನು
ಒಂದು ಅಷ್ಟು ದೂರ ಬಿಟ್ಟು ಬರಮಿಂತಿ, ಬಾ ನನ್ನ ಸ್ವಲ್ಪ ಆ ಕಡೆ ಬಿಟ್ಟು ಬರ್ಮಿಂತ, ನನ್ನ ಜೊತೆಗೆ ಬಾ ಅಂತ ಕರೆದು ಸ್ವಲ್ಪ ದೂರ ನನ್ನ ಬಿಟ್ಟು ಬರ್ಮಿಂತ ಬಾ ಅಂತ ಹೇಳಿದ. ಬಂದು ಕಿರಿದೆಡೆಗಾಗಿ ಕಳುಪುವುದೆಂದು ನೇಮಿಸಿ ಬಳಿಕ ತಾಪಸ ವೃಂದವನು ಕಾರುಣ್ಯ ನಿಧಿ ಕಳುಹಿದ ತಪೋವನಕ್ಕೆ. 100 ಜನ ತಪಸ್ವಿಗಳು ಬಂದಿದ್ದರು, ಋಷಿಗಳು, ಅವ್ರನ್ನೆಲ್ಲರನ್ನ ತಪೋವನ ಕಳಿಸಿದಂತೆ. ನೋಡ್ರಿ, ಇಲ್ಲಿ ಇಷ್ಟೊತ್ತು ಅವನು ಮಾಡಿರ್ತಕ್ಕಂಥದ್ದು ನಾನು ಹೇಳಿದೆ, ಚತುರೋಪಾಯಗಳು, ಸಾಮದಾನ ಭೇದ ದಂಡ ಅಂತ. ಸಾಮದಾನ ಇವಾಗ ಉಪಯೋಗಿಸಿಬಿಟ್ಟ, ನೆಕ್ಸ್ಟ್ ಭೇದೋಪಾಯವನ್ನು ಉಪಯೋಗಿಸ್ತಾನೆ. ಭೇದದಲ್ಲಿ ಕುರುಕುಲವ ಕೊಂದನು ಅಂತ ಬರುತ್ತೆ. ಕರ್ಣ ಮಹಾಪ್ರಚಂಡ. ಏನಾದರೂ ಮಾಡಿ ಅವನನ್ನು ಪಾಂಡವರ ಜೊತೆ ಯುದ್ಧ ಮಾಡ್ದಂಗೆ ಮಾಡಿದರೆ, ಮಾಡದೇ ಇರೋ ಹಾಗೆ ಮಾಡಿದರೆ, ಆವಾಗ ಪಾಂಡವರಿಗೆ ಜಯ ಕಟ್ಟಿಟ್ಟು ಬುತ್ತಿ ಅಂತ ಪರಮಾತ್ಮನಿಗೆ ಗೊತ್ತು. ಯಾಕೆಂದರೆ ಅವನನ್ನು ಯುದ್ಧರಂಗದಲ್ಲಿ ಸೋಲಿಸ್ತಕ್ಕಂಥದ್ದು ದೇವ ದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರುಷರಾದಿಯಾಗಿ ಯಾರಿಗೂ ಸಾಧ್ಯವಿಲ್ಲ. ಅಂಥ ಮಹಾಪರಾಕ್ರಮಿ. ಪಾಂಡವರು ಕೂಡ ಹಿಂದೂ ಮುಂದೆ ನೋಡಬೇಕಾಗಿತ್ತು ಅವನಿಗೆಲ್ಲದಕ್ಕೆ. ಹಾಗಾಗಿ ಪರಮಾತ್ಮ ಭೇದೋಪಾಯವನ್ನು ಇಲ್ಲಿ ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡ್ರಿ, ಎಷ್ಟು ಲೆಕ್ಕಾಚಾರವಾಗಿ ತನ್ನ ಒಂದು ಪಾತ್ರವನ್ನು ವಹಿಸ್ತಾ ಇರತಕ್ಕಂಥವನು ಅವನು. ನರನಾಟಕ ಸೂತ್ರಧಾರಿ ಆಗಿರ್ತಕ್ಕಂಥ, ಅದಕ್ಕೆ ಕುಮಾರವ್ಯಾಸ ಹೇಳ್ತಾನೆ, ಕಪಟ ನಾಟಕ ಸೂತ್ರಧಾರಿ ಭಗವಂತ. ಅವನಿಗೆಲ್ಲ ಯಾವ ಟೈಮಿಗೆ ಏನು ಮಾಡಬೇಕೋ, ಸಮಯಕ್ಕೆ ಏನು ಮಾಡಬೇಕು ಅವನಿಗೆ ಗೊತ್ತಿದೆ ಅಂತಕ್ಕಂಥದ್ದು. ಆದ್ದರಿಂದ ಆ ಕರ್ಣನನ್ನು ಕರೆದಿದ್ದಾನೆ. ಅವನಿಗೆ ಯಾವ ರೀತಿ ಅವನ ಹತ್ರ ಭೇದೋಪಾಯವನ್ನು ಉಪಯೋಗಿಸಿ, ಅದೇ ಒಂದು ಎಲ್ಲೋ ಒಂದು ಕಡೆ ಏನೋ ಸ್ಟ್ರಕ್ ಆಗಿರ್ತದೆ ಯಾವುದೋ ಒಂದು ಇಂಜಿನ್ನಲ್ಲಿ, ಅಲ್ಲಿಗೆ ಒಂದು ಏಟು ಹೊಡೆದ್ರೆ ಇಡೀ ಇಂಜಿನ್ನೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವನು ಕುರುಕ್ಷೇತ್ರಕ್ಕೆ ಒಂದೇಟು ಹೊಡಿತಾನೆ. ಯಾರಿಗೆ ಹೊಡೆದು, ಯಾರ ಮನಸ್ಸಿಗೆ ಹೊಡಿತಾನೆ ಅಂದರೆ ಕರ್ಣನ ಮನಸ್ಸಿಗೆ ಹೊಡಿತಾನೆ ಅವನು. ಅದಕ್ಕೆ ಭಗವಂತಗೆ ಗೊತ್ತು ಯಾರಿಗೆಲ್ಲಿ ಹೊಡೆದ್ರೆ ಏನಾಗುತ್ತೆ ಅಂತ ಪರಮಾತ್ಮಗೆ ಗೊತ್ತು. ಅವನಿಗೆ ಬಿಟ್ಟರೆ ಯಾರ್ಯಾರ್ಯಾರಿಗೂ ಈ ಪ್ರಪಂಚದಲ್ಲಿ ಗೊತ್ತಿಲ್ಲ. ಆದ್ದರಿಂದ ಯಾವ ರೀತಿ ಭೇದೋಪಾಯವನ್ನು ಉಪಯೋಗಿಸಿ ಇಡೀ ಕುರುಕುಲವನ್ನೇ ನಾಶ ಮಾಡ್ತಾನೆ ಭಗವಂತ ಅಂತಕ್ಕಂಥದ್ದನ್ನು ನಾವು ಮುಂದಿನ ಒಂದು ಸಂಧಿಯಲ್ಲಿ ನೋಡೋದಕ್ಕೆ ಪ್ರಯತ್ನ ಪಡೋಣ. ಮುಂದೆ ಯಾವ ರೀತಿ ಕರ್ಣನ ಹಿಂದೆ ಭಗವಂತನ ಹಿಂದೆ ಕರ್ಣ ಹೋಗ್ತಾನೆ, ಕರ್ಣ ಮತ್ತು ಪರಮಾತ್ಮರ ಮಧ್ಯೆ ಯಾವ ರೀತಿ ಒಂದು ಮಾತುಕತೆ ನಡೆಯುತ್ತೆ, ಆ ಕರ್ಣನನ್ನು ಯಾವ ರೀತಿ ಪರಮಾತ್ಮ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾನೆ ಪಾಂಡವರ ಕಡೆ ಬರೋದಕ್ಕೆ, ಕರ್ಣ ಯಾವ ರೀತಿ ತನ್ನ ಒಂದು ಒಡೆಯನಿಗಾಗಿ ತಾನು ಪ್ರಾಣವನ್ನೇ ಕೊಡಬೇಕು ಅಂತಕ್ಕಂಥ ಮನಸ್ಸನ್ನು ಅವನು ಭಗವಂತನ ಎದುರಿಗೆ ವ್ಯಕ್ತಪಡಿಸ್ತಾನೆ. ಎಲ್ಲರದು ಅವರವ್ರ ಪಾತ್ರ ಅದ್ಭುತ. ಪತಿಗೆ ಮಲೆವರ ಗಂಡನಾಗಿರ್ತಕ್ಕಂಥ ದುರ್ಯೋಧನನ ಪ್ರಾಣವೇ ನನ್ನ ಪ್ರಾಣ ಅಂತಕ್ಕಂಥವನು ಕರ್ಣ. ಆದ್ದರಿಂದ ಅವನು ಯಾವ ರೀತಿ ಆ ಸಚರಾಚರ ಜಗತ್ಪತಿಗೆ ಉತ್ತರವನ್ನು ಅದ್ಭುತವಾಗಿ ಕೊಡ್ತಾನೆ, ಮುಲಾಜಿಲ್ದಂಗೆ ಹೇಳ್ತಾನೆ ಪರಮಾತ್ಮನಿಗೆ, ನಾನು ಆ ಕಡೆ ಬರಲ್ಲ ಅಂತ ಹೇಳ್ತಾ, ಪರಮಾತ್ಮ ಅವನನ್ನು ಯಾವ ರೀತಿ ಪ್ರಶ್ನೆಯನ್ನು ಕೇಳಿ ಅವನ ಮನಸ್ಸನ್ನು ಒಂದು ದುಃಖಕ್ಕೆ ಈಡು ಮಾಡಿಬಿಟ್ಟು ಅವನಿಗೆ ಒಂದು ಮಾತನ್ನು ಕೇಳಿಬಿಟ್ಟು ಆ ಮಾತನ್ನು ಅವನಿಂದ ಪಡ್ಕಂತಾನೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮುಂದಿನ ಒಂದು ಸಂಧಿಯಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಸಂಧಿಗೆ ನಾವಿಲ್ಲಿಗೆ ಮಂಗಳವನ್ನು ಹಾಡೋಣ ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.